ಏನನ್ನುತ್ತೆ? ಬಂದಿಲ್ಲಪ್ಪ ಪಾಪ ಬೇಜಾರಾಗ್ಬಾರ್ದು ಅಂತ. ಯಾರಿಗೆ ಯಾರಿಗೆ? ನಿಮಗೆ. ಸೈಡ್ ಹೊಡಿ, ಸೈಡ್ ಹೊಡಿಬೇಕಾ? ಸೈಡ್ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನು ಇವತ್ತಿನ ಬ್ಲಾಗ್ ಅಂತ ಅಂದರೆ, ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಮ್ಮೂರು ಅಂತ ಅಂದರೆ ನನ್ನ ತವ್ರ ಮನೆಗೆ. ಏನು ಫಂಕ್ಷನ್ ಅಂತ ಕೇಳ್ತಾ ಇದ್ದೀರಾ? ಏನೋ ಕಡಲೆ ಎಲ್ಲ ಕಟ್ಕೊತಾ ಇದ್ದೀರಾ ಅಂತ. ಹೌದು, ನನ್ನ ತಮ್ಮನ ಹೆಂಡತಿಗೆ 8 ಮಂತ್ ಕಂಪ್ಲೀಟ್ ಆಗಿ ಇವಾಗ 9 ಮಂತ್ಸಲ್ಲಿದೆ, ಅಂದರೆ ಪ್ರೆಗ್ನೆಂಟು. ಅವ್ರನ್ನ ಕಡಲೆ ಬೆಲ್ಲ ಮಡ್ಲಿಗೆ ಹಾಕಿ ಕಳಿಸೋ ಶಾಸ್ತ್ರ ನಿಮಗೆ ಗೊತ್ತೇ ಇರುತ್ತೆ. ಪ್ರೆಗ್ನೆಂಟ್ ಆದವ್ರಿಗೆ ಯಾವ ರೀತಿ ಶಾಸ್ತ್ರ ಇರುತ್ತೆ ಅಂತ. ಅದಕ್ಕೆ ಅವ್ರ ತವ್ರ ಮನೆ ಬಾಣಂತನ ಕಳಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಶಾಸ್ತ್ರ ಇತ್ತಲ್ಲ, ಅದಕ್ಕೆ ಅಂತ ಹೊರಟಿದ್ದೀನಿ. ಅಂದರೆ ಎಲ್ರಿಗೂ ಕೂಡ ಹೇಳಿ ಗ್ರ್ಯಾಂಡಾಗೇನು ಮಾಡ್ತಾ ಇಲ್ಲ. ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ, ನಿಮಗೆ ಗೊತ್ತೇ ಇದೆ. ನಾನು ಹಾಸ್ಪಿಟ್ಲಲ್ಲಿ ಒಂದು 2 ದಿನ ಇದ್ದೆ ಅಂತ ಹೇಳಿದ್ದೆ. ಡೀಟೇಲಾಗಿ ಏನು ಶೇರ್ ಮಾಡ್ಕೊಂಡಿರಲಿಲ್ಲ. ನಮ್ಮ ಅಮ್ಮಂಗೆ ಒಂದು ಆಪ್ರೇಷನ್ ಆಗಿತ್ತು, ಅದರಿಂದ ಅವ್ರಿಗೂ ಕೂಡ ಹುಷಾರಿಲ್ಲ. ಸಿಂಪಲ್ಲಾಗಿ ಅದು ಶಾಸ್ತ್ರ ಮಾಡಿ ಕಳಿಸ್ತಾ ಇದ್ದೀವಿ. ಅವ್ರಿಗೆ ಹೆಣ್ಮಕ್ಳಿಗೆ ಮಾತ್ರ ಹೇಳಿದ್ದಾರೆ. ಅದರಿಂದ ರೇಖಾ ನಾನು ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 5:30. ಹಿಂದಿನ ದಿನ ಸಾಯಂಕಾಲನೇ ಹೋಗ್ತಾ ಇದ್ದೀವಿ. ಯಾಕಂತಂದರೆ ನಿಮಗೆ ಗೊತ್ತೇ ಇದೆ, ನಮ್ಮ ಕಡೆ ನಮ್ಮಲ್ಲಿ ಸ್ಪೆಷಲ್ ಅಡುಗೆ ಅಂದರೆ ಒಬ್ಬಟ್ಟೆ. ಇದ್ದಿದ್ದವು ಈ ರೀತಿ ಪ್ರೆಗ್ನೆಂಟ್ಗಳಲ್ಲಿ ಅವ್ರನ್ನ ಕಳಿಸ್ಬೇಕಾದ್ರೆ ಕಂಪಲ್ಸರಿ ಒಬ್ಬಟ್ಟು ಮಾಡಿಟ್ಟೆ ಕಳಿಸ್ಬೇಕು. ಅದಕ್ಕೋಸ್ಕರ ಹಿಂದಿನ ದಿನವೇ ಹೋಗಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡೋಣ. ಅಕ್ಕರೆಲ್ಲ ಬೆಳಗ್ಗೆ ಬರ್ತಾರೆ, ನಾನು ರೇಖಾ ಮಾತ್ರ ಇವತ್ತು ಹೋಗ್ತಾ ಇರೋದು. ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಗೊತ್ತಲ್ಲ, ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾದರೆ ಶೇರ್ ಮಾಡ್ಕೊಂಡು ನೋಡಿ. ಸರಿ ಬನ್ನಿ. ಅದಕ್ಕೂ ಮುಂಚೆ ಇಲ್ಲ ನೋಡಿ, ಇದು ನೈಲ್ ಆರ್ಟ್. ಇದು ನೋಡೋದಕ್ಕೆ ಮಾತ್ರ ಚಂದ, ಅಂದಕ್ಕೆ ಬಿದ್ದರೆ ಏನೇನೆಲ್ಲ ಆಗುತ್ತೆ ತೊಂದರೆ ಅಂತ. ನನಗಂತೂ ಇದನ್ನ ಹಾಕಿಸ್ಕೊಂಡು ಒಂದು 15 ದಿನ ಆಯ್ತೇನೋ. ಯಾವ ಕೆಲಸನೂ ಕೂಡ ಮಾಡೋದಕ್ಕಾಗೋದಿಲ್ಲ ಕಂಫರ್ಟಾಗಿ. ಒಂದು ಪಾತ್ರೆ ತೊಳೆಯೋಕ್ಕಾಗಲ್ಲ, ತರಕಾರಿ ಹೆಚ್ಚಕ್ಕಂತೂ ಕತ್ತಿಲಿ ಅಂದರೆ ತುರೆಮೆಣಿಲಿ ಆಗೋದೇ ಇಲ್ಲ. ಅದೆಲ್ಲರ ಹಾಳಾಗೋಗಲಿ, ಕಿವಿಗೆ ಓಲೆ ಇಟ್ಕೊಳಕ್ಕಾಗೋದಿಲ್ಲ. ಕಿವಿಗೆ ಓಲೆ ಮತ್ತು ಸ್ಟಿಕ್ಕರ್ ಅಂತೂ ಇಡೋಕ್ಕೆ ಆಗೋದಿಲ್ಲ. ನನಗೆ ಇವೆರಡಕ್ಕೂ ಯಾರಾದರೂ ಸಹಾಯ ಮಾಡಲೇಬೇಕು, ಕೈ ಇಲ್ದರಿ ಸಹಾಯ ಮಾಡ್ದಂಗೆ ಆ ರೀತಿ ಆಗಿದೆ. ತಿರುಪ ಇದ್ರೊಳಗೆ ಕೊಡೋಕೆ ಹೋಗಿ ಕೂತ್ಕೊಳುತ್ತೆ, ಏನು ಇಡೋಕ್ಕೆ ಆಗೋದಿಲ್ಲ ಅದ್ರೊಳಗೆ. ಅವಾಗಿಂದ 1/4 ಗಂಟೆ ಟ್ರೈ ಮಾಡಿದ್ದೀನಿ ಓಲೆನು ಮತ್ತು ಅಣ್ಬಟ್ಟು ಇಟ್ಕೊಳೋಕ್ಕೆ, ಆಗಲೇ ಇಲ್ಲ. ಅದರಿಂದ ಅವೆರಡು ಕೆಲಸ ಪೆಂಡಿಂಗ್ ಇಟ್ಕೊಂಡು ಹೊರಟು ರೆಡಿಯಾಗಿದ್ದೀನಿ. ಬನ್ನಿ, ಬ್ಲಾಗ್ ಶುರು ಮಾಡ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನೋಡಿ. ಬ್ಲಾಗ್ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ನೋಡಿ ನಾನು 5:04 ಹೊರಟಿದ್ದೆ. ನಮ್ಮನೆಯವರು ಗೇಟ್ ವಾಲು ಅದು ಇದು ಅಂತ ಬಂದಿದ್ ಮಾತ್ರ 5:30 ಆಯ್ತು. ಈಗ ನಾವು ಒಂದು ಅರ್ಧ ಗಂಟೆ ಹೋಗಕ್ಕೆ, ಜಾಸ್ತಿ ಏನ್ ಟೈಮ್ ಬೇಕಾಗೋದಿಲ್ಲ. ಬನ್ನಿ, ಅಲ್ಲಿಗೆ ಎಷ್ಟೊತ್ತಾಗಿ ಬರುತ್ತೆ ಅದನ್ನೆಲ್ಲ ಶೇರ್ ಮಾಡ್ತೀವಿ. ಮೋಕ್ಷ ನಾನು ನಮ್ಮನೆಯವರು ಒಂದ್ ಗಾಡಿಲಿ ನೋಡಿ, ರೇಖಾ ಮತ್ತೆ ರಿಷು ಒಂದ್ ಗಾಡಿ ಬರ್ತಾ ಇದ್ದಾರೆ. ಮೋಕ್ಷ ನೋಡ, ಸ್ಲೋ ಅವ್ರಿ ರಿಷುರು. ಏನಾರ ಹೇಳು ಮಾಮ, ಜೋರಾಗಿ ಹೋಗು, ಅವ್ರಕ್ಕಿಂತ ಬೇಗ ಹೋಗು. ಗಾಡಿ ಹತ್ರಕ್ಕೆ ಬರ್ಲಿ, ಜಾಸ್ತಿ ಗ್ಯಾಪ್ ಐತೆ. ಇಷ್ಟೊಂಥರ ಗ್ಯಾಪ್ ಅಲ್ಲೋದ್ರೆ ಅವ್ರು ಕಾಣೋದೇ ಇಲ್ಲ, ಅವ್ರು ನಂಗೆ. ಬಾರ, ಯಾಕೆ ಅಷ್ಟು ನಿಧಾನ ಕೊಡಿತಾ ಇದೆಯಾ? ಬಂತು ರಿಷು. ರಿಷು, ನಿಮ್ ಗಾಡಿ ಸ್ಲೋನಾ? ನಿಮ್ ಗಾಡಿ ಸ್ಲೋ, ನಾವೇ ಮುಂದಿರೋಳು. ಹೋಗೋಣ ಮುಂದಕ್ಕೆ. ಅತ್ತೆ ಬೇಡ, ನಾವು ಪಾಪ ಬೇಜಾರಾಗ್ಬಾರ್ದು ಅಂತ. ಯಾರಿಗೆ ಯಾರಿಗೆ? ನಿಮಗೆ. ಓಹೋ, ಇದು ಹೋಗ್ಬಿಡ್ತೀರಾ? ನೋಡ, ಅವರೇ ಮುಂದೆ ಹೋಗ್ತಾರಂತೆ. ಹಂಗಾರೆ ಬಾ ನೋಡೋಣ. ಸೈಡ್ ಕೊಟ್ಟಿದ್ದು ಹೋಗಿ, ಸೈಡ್ ಹೊಡಿನಿ ಪಾಪ. ನೀನು ಹೋಗು, ಹೇಳುವಂತ ಆಮೇಲೆ ಸೈಡ್ ಹೊಡಿರಿ ಪಾಪ. ನಮ್ಮ ಗಾಡಿ ನಾವು ಹೇಳ್ತೀವಿ, ನೀನು ಹೇಳ ಫಸ್ಟ್ ಹೇಳ. ರಿಷಿ, ಆದ್ರೆ ನೋಡೋಣ, ಸೈಡ್ ಹೊಡಿ. ಹಾ, ವರ್ಷ ಬಂದ್ರು ನಂಗ್ ಗಾಡಿ ಕೊಡ್ಸು. ಆದ್ರೆ ನೋಡೋಣ, ಸೈಡ್ ಹೊಡಿ.
ಆದ್ರೆ ನೋಡೋಣ ಸೈಡ್ ಹೊಡಿ ಸೈಡ್ ಹೊಡಿಬೇಕಾ ಸೈಡ್ ಆದ್ರೆ ಏನಂತಾಳ ಆಗಿಲ್ಲ ನೋಡುವಾಗೆ ಬಿಟ್ರು. ನೀನು ಏನ್ ಮಕ್ಕಳ ಸಾಕು ಬಾಯ್ ನಾವೇ ಹೋಗ್ಲಿ ಪಾಪ ಅಂತ ನೋಡಿ ಮಕ್ಳ ಆಟ ಹಂಗೆ ಹಿಂಗೆ ಆಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಸಾಕೀಗ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಶುರು ಮಾಡ್ತೀನಿ. ಬಂದು ಈಗ ನಿಮ್ ಹುಡ್ಗಿ ಈಗ ನಿಮ್ ಅಜ್ಜಿ ನೋಡಿ ನಿನ್ನ 8 ದಿನ ಆಯ್ತಲ್ಲ, ಏನನ್ನುತ್ತೆ? ಬಂದಿಲ್ಲಪ್ಪ ಸುಳ್ಳಿರ್ತಿದ್ದೆ ಊರಲ್ಲಿ ಚೆನ್ನಾಗಿದ್ದೆ ಬಾ ಬಾ ಅನ್ನತ್ತೆ ನೋಡಿ ಇವಳು ಮಾತು ನೋಡಿ ಅವ್ರ ಅಜ್ಜಿ ಕೇಳಿಸ್ಕೊಳ್ಳಿ ಅದೇನನ್ನುತ್ತೆ ಅಂತ. ಈಗ ನೋಡೋಣ ಇವಳು ಹಿಂಗಂತ ಹೇಳೋಳೆ ಅವ್ರ ಅಜ್ಜಿ ಹೆಂಗ್ ಮಾತಾಡುತ್ತೆ ಅಂತ ನೋಡೋಣ, ಚೆಕ್ ಮಾಡೋಣ ವಿಡಿಯೋದಲ್ಲಿ. ಮತ್ತೆ ಹೊಸ ಮನೆಯಿಂದಲೂ ತೋರಿಸಿದ್ದೆ. ಮೋಕ್ಷ ನೋಡಿ ಎಲ್ಲಿಗೆ ಬಂದ್ವು ಈಗ, ಯಾರ್ದು ಮನೆ ಅದು? ಅಜ್ಜಿ ಮೋಕ್ಷ ಓಯ್ ನೋಡಿ ಯಾರ ಮನೆ ಅದು? ಏಯ್ ನಿನ್ಕಿಂತ ಮುಂಚೆ ನಮ್ಮನೆ ಅಲ್ಲಿ ಎಲ್ಲಿ ಹುಡ್ದೆ? ನೀವು ಹೋದ್ರಲ್ಲ ಈಗ ನನ್ನ ಮನೆ ನಾವು ಹೋದ್ರು ಅದ್ ನಮ್ಮನೇನೆ ಕಣವ. ಯಾರವ್ರಲ್ಲಿ ನೋಡಿ, ಯಾರೋ ಬಂದ ಅವನು, ಯಾರೋ ಅವನ್ ಕಳ್ಳಿ. ಓಹೋ ಏ ಬಣ್ಣ ಎಲ್ಗೋ ಅವಳೆ, ನಾನೆಲ್ಲ ಅವನ್ ತಗೋ ಕಾಣೆ ಅಂದ್ರ ಅವಳ ತಗ ಮುಂದ್ ಕೊಡೋದ್ಲು. ಈಗ ಹತ್ತುತ್ತಾ ಇದ್ದೇನೆ, ಬಂದಿದೀವಿ. ನಮ್ಮ ಅಮ್ಮ ಏನನ್ನುತ್ತೆ ಅಂತ ನೋಡಮ್ ಬನ್ನಿ. ಆವಾಗ್ಲೇ ಮೋಕ್ಷಂಗಂತ ಹೇಳಿಲ್ಲಲ್ಲ. ಆ ಏನಿಲ್ಲ. ಸರಿ ತಡಿ. ಮಿನಿಗಿರ್ ಜಮಾರು ಏನೋ ಇಲ್ಲ ಅಂದ್ಲಪ್ಪ. ಏನ್ ಮೋಕ್ಷ ನಿಮ್ ಅಜ್ಜಿ ಮಾತಾಡಿದ್ದ? ಏನು ಮಾತಾಡ್ಲಿಲ್ಲ ಅಂತಲ್ಲ. ನಮ್ಮ ಅಜ್ಜಿ ಏನನ್ನುತ್ತೆ ಹೋದಾಗ ಅಂತ ಹೇಳಿದ್ಲು ಕಣಮ್ಮ. ಅಲ್ಲಿ ಡೈಲಾಗ್ ಹೊಡೆದಿದ್ಲು, ಏನಂತ ಅಂದಿದ್ಲು ಗೊತ್ತಾ? ವಿಡಿಯೋ ತೋರ್ಸಡಿ ಮೋಕ್ಷ. ಏನು ಅನ್ಲೇ ಇಲ್ಲ ಅಂತ. ಇಲ್ಲ ಕಣತ್ತೆ ಅಂದ್ಲು. ಚೆನ್ನಾಗಿದೀಯಾ? ನೋವು ಕಮ್ಮಿ ಆಯ್ತಾ? ಊಟ ಮಾಡ್ತಾ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮಮ್ಮ ಮೋಕ್ಷ ಅಂದಿದ್ದ ಡೈಲಾಗ್ ಅನ್ಲಿಲ್ಲ. ನಮ್ಮಮ್ಮನಿಗೆ ಹುಷಾರಿರಲಿಲ್ಲ. ಏನು ಹುಷಾರಿರಲಿಲ್ಲ ಅಂತ ಅಂದರೆ, ಅದು ಬೆನ್ನಲ್ಲಿ ಸೊಂಟದ ಹತ್ರ ನರ ಪ್ರೆಸ್ ಆಗಿಬಿಟ್ಟು ಬ್ಲಡ್ ಬ್ಲಾಕ್ ಆಗಿ ಅದು ಕಾಲಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಲಿಲ್ಲ. ಅದರಿಂದ ಕಾಲು ನೋವು ಬರೋದು, ತುಂಬ ಪೇಯ್ನ್ ಬರೋದು. ತುಂಬ ಟೆಸ್ಟ್ಗಳು ಮಾಡಿಸಿದ್ರು ಕೂಡ ಅದು ಗೊತ್ತಾಗ್ತಿರಲಿಲ್ಲ. ಯಾವಾಗಲೂ ಅದು ಪೇಯ್ನು ಅಂದರೆ ಏಟು ತಿಂದು ಆ ಜಾಗಕ್ಕೆ ಈ ರೀತಿ ದುರ್ಮಾಂಸ ಬೆಳ್ಕೊಂಡು ನರ ಪ್ರೆಸ್ ಆಗಿದೆ ಅಂತೇಳಿ ಅಲ್ಲಿ ಆಪ್ರೇಷನ್ ಮಾಡಿದ್ದಾರೆ. ಅದರಿಂದ ಒಂದು 3 ತಿಂಗಳಂತೂ ನಮ್ಮಮ್ಮ ರೆಸ್ಟ್ ಮಾಡಬೇಕು. ಹಾಗಾಗಿ ಸಿಂಪಲ್ಲಾಗಿ ಸೀಮಂತ ಕಾರ್ಯಕ್ರಮ ಅಂತ ಬಂದಿದ್ದೀವಿ. ಬಂದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ವಿ, ಕಾಫಿ ಕುಡಿದ್ವಿ. ಅದಾದಮೇಲೆ ಮಾಮೂಲಿ ನಮ್ಮ ಕೆಲಸ ಇದ್ದೇ ಇದೆಯಲ್ಲ, ಒಬ್ಬಟ್ಟಿನ ಕೆಲಸ ಏನೇನೆಲ್ಲ ಇರುತ್ತೆ ಅಂತ ನಾನು ಎಲ್ಲ ವಿಡಿಯೋಗಳಲ್ಲೂ ಕೂಡ ಶೇರ್ ಮಾಡಿದ್ದೀವಿ. ಈಗ ನಾವು ಬರೋದ್ರೊಳಗಡೆ ನಮ್ಮ ಸೌಮ್ಯ ಅವರ ಅಮ್ಮ ಮತ್ತು ಅವ್ರ ದೊಡ್ಡಮ್ಮ ಬಂದಿದ್ದರು. ನಾನು ರೇಖಾ ಎಲ್ಲರೂ ಸೇರಿಕೊಂಡು ಒಬ್ಬಟ್ಟು ಸಾಂಬಾರು ಮತ್ತು ಚಿತ್ರಾನ್ನ ಗೊಜ್ಜು ರೆಡಿ ಮಾಡಿಟ್ಬಿಡೋಣ, ಬೆಳಗ್ಗೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಹೇಳಿ ರೆಡಿ ಮಾಡಿದ್ವಿ. ಇದು ನಮ್ಮ ತಮ್ಮನ ಹೆಂಡ್ತಿದು ಇದು 2ನೇ ಪಾಪು. ಮೋಕ್ಷ ಮೊದಲನೇಳು, ಅಂದರೆ ನಾನು ಈ ಸೊಸೆ ಆಗಬೇಕು. ಈಗ 2ನೇ ಪಾಪು. ನಮ್ಮೆಲ್ಲರಿಗೂ ಕೂಡ ಒಬ್ಬೊಬ್ಬರೇ ಮಕ್ಕಳು. ನನ್ನ ತಮ್ಮನಿಗೆ ಮಾತ್ರ 2 ಮಕ್ಕಳಾಗ್ತಾ ಇರೋದು ಈಗಷ್ಟೇ. ನಮಗಂತೂ ತುಂಬ ಎಕ್ಸೈಟಿಂಗ್ ಆಗಿದೆ. ಹೆಣ್ಮಗು ಹುಟ್ಟುತ್ತಾ ಗಂಡು ಮಗು ಹುಟ್ಟುತ್ತಾ ಅಂತ. ನೀವೆಲ್ಲರೂ ಕೂಡ ನೋಡೋಣ, ಹೇಳಿ ಯಾವ ಮಗು ಆಗ್ಬೋದು ಅಂತ. ಮುಂದೆ ಮಗು ಆದಮೇಲೂ ಕೂಡ ಶೇರ್ ಮಾಡ್ತೀನಿ. ನಮಗೆಲ್ರಿಗೂ ಕೂಡ ಯಾವ ಮಗು ಆದರೂ ಓಕೆನೇ. ನಾವೆಲ್ಲರೂ ಹೆಣ್ಮಕ್ಳಾದರೂ ನಮಗಿನ್ನೂ ಖುಷಿ. ಹೆಣ್ಮಕ್ಳಂದರೆ ತುಂಬ ಇಷ್ಟ. ಗಂಡು ಮಗು ಆದ್ರೂ ಓಕೆ. ಯಾಕಂತಂದರೆ ಮೋಕ್ಷ ಒಬ್ಳು ಇದ್ದಾಳಲ್ಲ, ಅವ್ರ ಮನೆಗೆ ಇನ್ನೊಂದು ಗಂಡು ಮಗು ಆದರೂ ಎರಡೂ ಕೂಡ, ಒಂದು ಗಂಡು ಒಂದು ಹೆಣ್ಣು ಎರಡೂ ಥರ ಆದಂಗಾಗುತ್ತೆ. ಅದು ಕೂಡ ಓಕೆನೇ, ಯಾವುದಾದ್ರೂ ಓಕೆ. ಆದರೆ ನೋಡೋಣ, ನೀವು ಗೆಸ್ ಮಾಡಿ ಯಾವುದಾಗ್ಬೋದು ಅಂತ. ಎಲ್ಲ ಗೆಸ್ ಮಾಡ್ತಾರಲ್ಲ ಆ ಥರ. ನಾವು ಮೇ ಬಿ ಈ ಸಲ ಗಂಡು ಮಗುನೇ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅಪ್ಪಾಜಿನೇ ಹುಟ್ಬೋದು ಅಂತ. ಆದರೆ ನೋಡೋಣ, ಅದು ದೇವ್ರಿಗೆ ಬಿಟ್ಟಿದ್ದು. ಯಾವ ಮಗು ಆದ್ರೂ ಕೂಡ ಒಂದು ಮನೆ, ಯಾವ ಮಗು ಆದ್ರೂ ಕೂಡ ಇವಾಗ ಏನು ಬದಲಿಲ್ಲ. ಮೊದಲು ಕಾಲದಂಗೆ ಗಂಡೇ ಆಗಬೇಕು
ಅನ್ನೋ ರೂಲ್ಸ್ ಏನಿಲ್ಲ. ಹೆಣ್ಣು ಮಗು ಆದ್ರೂ ಅದೇ, ಗಂಡು ಮಗು ಆದ್ರೂ ಅದೇ. ಫೈನಲ್ ಆಗಿ ನೋಡಿ ಇವಾಗ ಬೇಳೆ ಎಲ್ಲ ಬೇಯಿತು. ಬೇಳೆ ಬೆಂದಾದಮೇಲೆ ನಾನು ಇವಾಗ ಬಸಿತಾ ಇದ್ದೀನಿ. ಬಸ್ಬಿಟ್ಟು ಈಗ ಅದನ್ನು ಕುದಿಯೋದಕ್ಕಿಟ್ಟು ಕುದಿಸಿ ಎಲ್ಲ ಎತ್ತಿ ಇಟ್ಬಿಟ್ಟು 10 ಗಂಟೆ ಆಯಿತು. ಇವಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮುಗಿಸ್ತಾ ಇದ್ದೀವಿ. ಇನ್ನು ಸ್ವಲ್ಪ ಅಂದರೆ ಬೇಳೆನೂ ಕೂಡ ರುಬ್ಬಿಟ್ಬಿಡೋಣ, ಬೆಳಗ್ಗೆ ಲೇಟಾಗಿ ಹೋಗುತ್ತೆ. ಯಾಕಂತಂದರೆ ಇವಾಗ ಸ್ವಲ್ಪ ಲೇಟಾಗಿ ಮಲಗಿರ್ತೀವಲ್ಲ, ಬೆಳಗ್ಗೆ ಬೇಗ ಎದ್ದೇಳೋದು ಸ್ವಲ್ಪ ಆಗೋದಿಲ್ಲ. ಅಕಸ್ಮಾತ್ ಅರ್ಧ ಗಂಟೆ ಹಿಂದೆ ಮುಂದೆ ಆದರೆ ಇನ್ನು ರಾಹು ಕಾಲ ಎಷ್ಟೊತ್ತಿಗಿದೆ ಅಂತ ಎಲ್ಲ ನೋಡಿದ್ದೀವಿ. ಬೆಳಗ್ಗೆ 1 ಗಂಟೆ ಒಳಗೆ ರಾಹು ಕಾಲ ಮುಗಿದೋಗುತ್ತೆ. ಅದರಿಂದ ಒಂದು ಊಟ ಎಲ್ಲ ಮುಗಿಸಿದ ಮೇಲೇ ಕಳಿಸೋದು. ಆದರೆ ಕೂರ್ಸೋದನ್ನು ಮಾತ್ರ 1:15 ರಾಹು ಕಾಲ ಹುಟ್ಟೋದ್ರೊಳಗಡೆ ಕೂರಿಸ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ನಮ್ಮ ಮೋಕ್ಷ ನೋಡಿ ಇಲ್ಲಿ ಗ್ರೈಂಡ್ರಲ್ಲಿ ನಾನು ಬೇಳೆ ರುಬ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ರೇಖಾ ಅವಳ ಕೈ ಕೊಟ್ಟಿದ್ಲು. ಹೆಣ್ಮಕ್ಳೇ ಆಗಿ ಮಾಡೋ ವಯಸ್ಸಲ್ಲಿ ಮಾಡಲ್ವಲ್ಲ, ಹಾಗಾಗಿ ಮಾಡಬಾರ್ದು ವಯಸ್ಸಲ್ಲಿ ಕೆಲಸ ಮಾಡ್ತೀವಿ ಅಂತ ಬರ್ತವೆ, ಕೆಲಸ ಮಾಡಿರಿ ಅಂತ ಅಂದಾಗ ಕೆಲಸ ಮಾಡಲ್ಲ. ರೇಖಾ ಹೂರ್ಣ ಅಂದರೆ ಬೇಳೆ ರುಬ್ತಾಯಿದ್ರೆ ನಾನು ಈ ಕಡೆ ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೆ. ಊಟ ಆದಮೇಲೂ ಕೂಡ ಇನ್ನೂ ಕೆಲಸ ಮುಗ್ದಿರಲಿಲ್ಲ. ಇದನ್ನು ರೆಡಿ ಮಾಡಿಟ್ಟು ಬಂದಿದ್ವಿ, ಅಂದರೆ ಬೇಳೆ ಮಾತ್ರ ಕುದಿಸಿಟ್ಟು ಬಂದಿದ್ವಿ. ಸಾಂಬಾರಿಗೆ ಇವಾಗ ಒಗ್ಗರಣೆ ಹಾಕಿ ಸಾಂಬಾರು ಮರಳಿಸ್ಬಿಟ್ಟು ಬೇಳೆ ರುಬ್ಬಿಟ್ರೆ ಇನ್ನು ಉಳ್ದಿದ್ದ ಕೆಲಸ ಬೆಳಗ್ಗೆನೆ ಅಂತೇಳಿ ಇಲ್ಲಿಗೆ ಅಂದರೆ ಇವತ್ತು ಹೋಗಿದ್ದ ದಿನ ಇಷ್ಟು ಕೆಲಸ ಮಾಡಿದ್ವಿ ಅಷ್ಟೇ. ಇನ್ನು ಬೆಳಗ್ಗೆ ನಾವು ಅಂದ್ಕೊಂಡಿದ್ವಿ ಸಿಂಪಲ್ಲಾಗಿ ಇರುತ್ತೆ, ಸುಮ್ಮನೆ ಕೂರಿಸ್ಬಿಟ್ಟು ಚಾಪೆ ಹಾಕಿ ಮಡ್ಲಿ ಕಡಲೆಬೆಲ್ಲ ಹಾಕೋಗೋಣ ಅಂತ. ಆದರೆ ನಾವು ಅಂದ್ಕೊಂಡಷ್ಟು ಸಿಂಪಲ್ಲಾಗಿ ಆಗಲಿಲ್ಲ, ಆದರೆ ಅಷ್ಟು ಗ್ರ್ಯಾಂಡಾಗೂ ಆಗಲಿಲ್ಲ. ಯಾಕಂತಂದರೆ ಅವ್ರ ತವ್ರ ಮನೆ ಕಡೆಯಿಂದ ಅವ್ರ ಚಿಕ್ಕಪ್ಪ ಅವರ ಮನೆಯವರು, ಹಾಗಾಗಿ ದೊಡ್ಡಮ್ಮವ್ರ ಮನೆಯವರು, ಈ ರೀತಿ ಸ್ವಲ್ಪ ಜನ ಬಂದಿದ್ದರು. ನಮ್ಮ ಕಡೆಯಿಂದ ನಾವು ಹೆಣ್ಮಕ್ಳುಗಳು ಆದರೂ ನಮ್ಮ ಚಿಕ್ಕಮ್ಮನ ಮಕ್ಕಳು ಅಷ್ಟೂ ಜನ ಸೇರಿ ಇಷ್ಟು ಗ್ರ್ಯಾಂಡಾಗಿ ಆಗೋಯಿತು. ಎಷ್ಟು ಗ್ರ್ಯಾಂಡಾಗಿ ಅಂತ ನನ್ನ ಸೀಮಂತ ಕಾರ್ಯಕ್ರಮ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಮಾರನೇ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮುಗಿಸ್ಕೊಂಡು ಕಾಫಿ ಕುಡಿತಾ ಇದ್ದೀವಿ. ಬ್ರೆಡ್ಡು ಕಾಫಿ ತಿಂದು ಕೆಲಸ ಶುರು ಮಾಡೋಣ ಅಂತ. ಇವಾಗ ಒಬ್ಬಟ್ಟಿನ ಕೆಲಸನೇ, ಅದು ಸ್ವಲ್ಪ ಟೈಮ್ ಜಾಸ್ತಿ ಬೇಕು. ಬೇರೆ ಅಡುಗೆಗಳಿಗಿಂತ ಈ ಪಾಯಸ, ಶಾವಿಗೆ ಇವೆಲ್ಲ ಸ್ವಲ್ಪ ಒನ್ ಟೈಮ್ಗೆ ಆಗಿಬಿಡುತ್ತೆ. ಒಬ್ಬಟ್ಟು ಹೆಂಗೆ ಅಂತ ಅಂದರೆ 1 ಟೈಮ್ಗೆ ಮಾಡೋದು ಕಷ್ಟ. ಅದನ್ನು ಒಂದೊಂದೇ ತೊಟ್ಟಬೇಕು, ಬೇಯಿಸ್ಬೇಕು. ಅದರಿಂದ ಸ್ವಲ್ಪ ಲಾಂಗ್ ಟೈಮ್ ತಗೊಳುತ್ತೆ. ಈಗ ಫೈನಲಾಗಿ ಸಾಂಬಾರು ಮತ್ತೆ ನಾವು ಕುದಿಸೋದಕ್ಕೆ ಅಂತ ಇಟ್ಟಿದ್ದೀನಿ. ಸಾಂಬಾರು ರಾತ್ರಿ ಮಾಡಿದ್ವಲ್ಲ, ಮತ್ತೆ ಇವಾಗ ಕುದಿಸೋದಕ್ಕಿಟ್ಟು ಇವಾಗೆಲ್ಲ ತಿಂಡಿ ತಿಂದುಬಿಟ್ಟೆ ಒಬ್ಬಟ್ಟು ತೊಟ್ಟೋದಕ್ಕೆ ಕೂತ್ಕೊಳ್ಳೋಣ ಅಂತ ರೇಖಾ ಚಿತ್ರಾನ್ನ ಕಲಿಸ್ತಾ ಇದ್ಲು. ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳು ಕೂಡ ಬಂದಳು. ಅವಳು ಕಡಲೆಕಾಳನ್ನು ಒಗ್ಗರಣೆ ಮಾಡ್ತಾಯಿದ್ಲು. ಇನ್ನೊಬ್ಬೊಬ್ಬರೇ ನಮ್ಮ ಅಕ್ಕನ ಮಗಳು ನಮ್ಮೂರಿಂದ ಪಕ್ಕದಲ್ಲೇ ಇರೋದು ಅಂತ ಹೇಳ್ತಾ ಇರ್ತೀವಲ್ಲ, ಅವಳು ರಾತ್ರಿನೇ ಬರ್ತೀನಿ ಅಂತಿದ್ಲು. ಅವ್ರ ತೋಟಕ್ಕೇನೋ ಬೋರು ಲಾರಿ ಬಂದಿತ್ತು ಕೊರಿಯೋದಕ್ಕೆ ಅಂತೇಳಿ ಮಾರನೇ ಬೆಳಗ್ಗೆ ಎದ್ದು ಬಂದಳು. ನಮ್ಮ ಅಕ್ಕವ್ರಿಬ್ಬರು ಇನ್ನೂ ಬಂದಿಲ್ಲ. ಎರಡನೇ ಅಕ್ಕ ಬರಲಿಲ್ಲ, ದೊಡ್ಡ ಅಕ್ಕ ಬಂದಳು. ಅಂದರೆ ನಮ್ಮ ಅಕ್ಕನ ಮಗಳು ಹೆಣ್ಮಗಳು ಇದ್ದಾಳಲ್ಲ, ಅವ್ರ ಅಮ್ಮ ಬರಲಿಲ್ಲ, ದೊಡ್ಡ ಅಕ್ಕ ಬಂದಳು. ಯಾಕಂತಂದರೆ ಎರಡನೇ ಅಕ್ಕ ಹಿಂಗೇನೋ ಸ್ವಲ್ಪ ಕೆಲಸ ಇತ್ತಂತೆ, ಅದರಿಂದ ಬರ್ತೀನಿ ಅಂದ್ಲು ಕೊನೆಯ ಮೂಮೆಂಟ್ವರೆಗೂ. ಆಮೇಲೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಫೋನ್ ಮಾಡಿದ್ಲು. ದೊಡ್ಡಕ್ಕ ಬರೋವರೆಗೂ ವೆಯ್ಟ್ ಮಾಡಿದ್ವಿ. ಅವಳು ಸ್ವಲ್ಪ ಲೇಟಾಗಿ ಬಂದಳು, ಸ್ವಲ್ಪ ಕೆಲಸ ಇತ್ತು. ಅಂದರೆ ಹೂವೆಲ್ಲ ಹಾಕಿದಾರಲ್ಲ, ಅವ್ರಿಗೂ ಮದುವೆ, ಅವ್ರ ನಾದಿನಿ ಮಗಳು ಮದುವೆ, ಆ ಕಡೆ ಈ ಕಡೆ ಓಡಾಡ್ತಾ ಹೂವೆಲ್ಲ ಕುಯ್ದಿರಲಿಲ್ಲ. ಇವಾಗ ಸುಮ್ಮನೆ ಹಾಳಾಗ್ತಾಯಿದೆ, ಹೂ ಕುಯ್ಬೇಕು. ಹೂ ಕುಯ್ದುಬಿಟ್ಟು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಅಂದ್ಲು. ಅವಳಿಗೆ ತಿಂಡಿಗೆ ವೆಯ್ಟ್ ಮಾಡಲಿಲ್ಲ. ನಾವು ತಿಂಡಿ ತಿಂದು ಒಬ್ಬಟ್ಟು ತೊಟ್ಟೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಇವಾಗ ಒಬ್ಬಟ್ಟು ತೊಟ್ಟೋದಕ್ಕೆ ಕೂತ್ಕೊತಾ ಇದ್ದೀವಿ. ಒಬ್ಬಟ್ಟಂತೂ ಪ್ರತಿ ಸಲ ನಾವು ಯಾವಾಗಲೇ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂತಂದರೆ ಅದು ಎಲ್ಲದನ್ನೂ ಕೂಡ ಹದವಾಗಿ ರೆಡಿ ಮಾಡ್ಕೊಂಡು ಮಾಡಿದ್ರೆ ಹಾಳಾಗೋದಿಲ್ಲ. ಯಾವುದಾದ್ರೂ ಒಂದಂತ ಮಿಸ್ ಆಗಿ ಸ್ವಲ್ಪ ಪ್ರೊಸೀಜರು, ಅಂದರೆ ಬೇಳೆ ಕುದಿಸೋದ್ರಾಗಲಿ ಅಥವಾ ಬಸಿಯೋದ್ರಾಗಲಿ ಈ ರುಬ್ಬೋದ್ರಾಗಲಿ ಯಾವುದರಲ್ಲಿ ವ್ಯತ್ಯಾಸ ಆದರೂ ಅಕಸ್ಮಾತ್ ತೆಳ್ಳಗಾಗೋದಾಗಲಿ, ಅಂದರೆ ಕಲಿಸ್ತೀವಲ್ಲ ಮೈದಾ ಹಿಟ್ಟಿಂದು, ಅದೇನಾದರೂ ಗಟ್ಟಿಯಾಗೋದಾಗಲಿ ಸ್ವಲ್ಪ ತೆಳುವಾಗೋದಾಗಲಿ ಈ ರೀತಿ ಆದರೆ ಒಬ್ಬಟ್ಟು ಹಾಳಾಗೋದಂತೂ ಖಂಡಿತ. ಎಲ್ಲದೂ ಕೂಡ ಹದ ಮಿಸ್ ಆಗದಲೇ ರೀತಿ ಇರಬೇಕು. ಆ ರೀತಿ ನೋಡಿಕೊಂಡು ಒಬ್ಬಟ್ಟು ರೆಡಿ ಮಾಡಿದ್ವಲ್ಲ, ಒಬ್ಬಟ್ಟು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದ್ದು ನೀವು ನೋಡ್ತಾ ಇರ್ಬೋದು. ಈ ಒಬ್ಬಟ್ಟು ಸೀಮಂತ ಕಾರ್ಯಕ್ರಮಗಳಲ್ಲಿ ಒಬ್ಬಟ್ಟು ತಟ್ಟಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ, ಕನಕ ಮತ್ತು ಹೂರ್ಣ. ಇದರಲ್ಲಿ ಕನಕ ಉಳಿದ್ರೆ ಒಬ್ಬಟ್ಟು ಲಾಸ್ಟಿಗೆ ಫೈನಲಲ್ಲಿ ಕನಕ ಉಳಿದ್ರೆ ಗಂಡು ಮಗು, ಹೂರ್ಣ ಉಳಿದ್ರೆ ಹೆಣ್ಣು ಮಗು ಅಂತ ಹೇಳ್ತಾರೆ. ಮೇ ಬಿ ಇಲ್ಲ ಎರಡರೊಳಗೆ ಒಂದು ಚೇಂಜು, ಇಲ್ಲ ಅಕ್ಕ ಹೇಳಿದ್ಲು ಹಾಗಂತ. ಅಂದರೆ ಕನಕ ಉಳಿದ್ರೆ ಹೆಣ್ಣು ಮಗು, ಕನಕ ಉಳಿದ್ರೆ ಗಂಡು ಮಗು, ಹೂರ್ಣ ಉಳಿದ್ರೆ ಹೆಣ್ಮಗು ಅಂತ. ಆ ರೀತಿಯೆಲ್ಲ ಏನಿರೋದಿಲ್ಲ, ಅದು ಸುಮ್ಮನೆ ಹೇಳೋದಕ್ಕೆ ಮಾಡ್ಕೊಂಡಿದ್ದಾರೇನೋ ಪಾಪ. ಯಾವುದು ಹೆಚ್ಚಾಗಿ ಕಲಿಸ್ತೀವೋ ಅದು ಉಳಿಯುತ್ತೆ, ಕಡಿಮೆ ಇರೋದು ಖಾಲಿ ಆಗುತ್ತೆ ಅಷ್ಟೇ. ಆ ಥರ ಎಲ್ಲ ಮಾತಾಡಿಕೊಂಡು ಒಬ್ಬಟ್ಟಂತೂ ಮುಗಿಸಿದ್ವಿ. ಈಗ ಫೈನಲಾಗಿ ಎಲ್ಲರೂ ಕೂಡ ಬಂದಿದ್ದರು. ಇನ್ನೇನು ರಾಹುಕಾಲ ಹತ್ರ ಬಂದುಬಿಡುತ್ತೆ ಅಂತ ಹೇಳಿ ಇವಾಗ ರೆಡಿ ಮಾಡ್ತಾಯಿದ್ದೀವಿ. ನಾವು ಅಂದ್ಕೊಂಡ್ವಿ ಚಾಪೆ ಮೇಲೇ ಕೂರಿಸಿ ಸುಮ್ಮನೆ ಮಡ್ಲಿಗೆ ಕಡಲೆಬೆಲ್ಲ ಹಾಕೋಣ ಅಂತೇಳಿ. ಆಮೇಲೆ ಸ್ವಲ್ಪ ಜಾಸ್ತಿ ಜನ ಬಂದೇ ಬಿಟ್ರಲ್ಲ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇನ್ನೇನು ಹೇಗಿದ್ರೂ ಮಾಡಿದ್ದೀವಿ ಅಂತ
ಟೇಬಲ್ ಮೇಲೆ ಹಣ್ಣುಗಳನ್ನೆಲ್ಲ ಜೋಡಿಸಿ ದೀಪ ಹಚ್ಚಿ ಕೂರಿಸೋಣ ಅಂತೇಳಿ ಈ ರೀತಿ ರೆಡಿ ಮಾಡಿದ್ವಿ. ನಮ್ಮ ಅತ್ತೆ ಕೂಡ ಬಂದಿದ್ದರು, ನಮ್ಮ ಅತ್ತೆ ನಮ್ಮ ನಾದಿನಿ ಬಂದಿದ್ದರು, ರೇಖಾ ಅವ್ರ ಅತ್ತೆನೂ ಕೂಡ ಬಂದಿದ್ದರು. ಅವ್ರು ಯಾಕೆ ಬಂದಿದ್ರು ಅಂದರೆ ಅವರು ಬರೀ ಸೀಮಂತ ಅಂತ ಅಂದಿದ್ರೆ ಬರ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಮೇ ಬಿ ನಮ್ಮ ಅಮ್ಮನಿಗೆ ಆಪ್ರೇಷನ್ ಆದಮೇಲೆ ನೋಡೋದಕ್ಕೆ ಬಂದಿರಲಿಲ್ಲ, ಹಾಸ್ಪಿಟ್ಲಲ್ಲಿ ಇದ್ದಾಗ ಮನೆಗೆ ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಅಮ್ಮನಿಗೆ ಹುಷಾರಿರಲಿಲ್ಲ ಅಂತ ಅಮ್ಮನ ನೋಡೋದಕ್ಕೂ ಕೂಡ ಬಂದಿದ್ದರು. ನೋಡಿ, ನಮ್ಮ ಅಮ್ಮನಿಗೆ ನೈಟಿ ಹಾಕಿ ಬೇಜಾರಾಗೋಯಿತು, ಕಷ್ಟಪಟ್ಟು ಆಗಲಿಲ್ಲ ಅಂದರೂ ಕೂಡ ಇವತ್ತು ಸೀರೆ ಉಟ್ಕೊಂಡಿದ್ದಾರೆ. ಯಾಕಂದರೆ ಅದು ಸೀರೆಗೆ ಬಿಗಿ ಕಟ್ಟೋದು ಕಷ್ಟ. ಇವತ್ತೊಂದಿನ ಇರಲಿ ಅಂತ ಹೇಳಿ ಎಲ್ಲರೂ ಇದ್ದಾರೆ ಅಂತೇಳಿ ಸೀರೆ ಉಟ್ಕೊಂಡ್ರು ಕಷ್ಟಪಟ್ಟು. ಆ ಕಡೆ ನಾವು ಅದನ್ನು ರೆಡಿ ಮಾಡ್ತಿದ್ರೆ ಇಲ್ಲಿ ನಮ್ಮ ಚಿಕ್ಕಮ್ಮನ ಮಗಳು, ಅಳಿಯ ಎಲ್ಲರೂ ಕೂಡ ಬಂದಿದ್ದರು. ನಮ್ಮ ಚಿಕ್ಕಮ್ಮನ ಮಕ್ಕಳು ಕೂಡ 3 ಜನ ಅವರು ಕೂಡ ಬಂದಿದ್ದರು. ಅವ್ರ ಈ ಕಡೆ ನಾವು ಬೋಂಡ ಹಾಕ್ತಾ ಇರ್ತೀವಿ, ನೀವು ಒಳಗಡೆ ರೆಡಿ ಮಾಡಿರಿ ಅಂತ ಅಂದರು. ಎಲ್ಲರೂ ಸೇರಿಕೊಂಡು ಒಳಗಡೆ ರೆಡಿ ಮಾಡಿದ್ವಿ. ಈಗ ನೋಡಿ, ಈ ರೀತಿಯಾಗಿ ನನ್ನ ತಮ್ಮನ ಹೆಂಡತಿ ರೆಡಿ ಆದಳು. ಅದು ನಾವು ಪ್ರೆಗ್ನೆಂಟ್ಗಳಲ್ಲಿದ್ದಾಗ ಈಗ 20 ವರ್ಷದ ಹಿಂದೆ ನಮಗೆ ಆ ಥರ ಇನ್ನೂ ಅಂಥ ಐಡಿಯಾಗಳಾಗಲಿ ಅನುಭವ ಆಗಲಿ ಇರ್ತಿರಲಿಲ್ಲ. ನನಗೆ ಮೇ ಬಿ ಎಲ್ರಿಗೂ ಹೆಂಗೋ ಗೊತ್ತಿಲ್ಲ, ನನಗಂತೂ ಆ ಥರ ಏನೋ ಅನುಭವ ಅಂದರೆ ಎಕ್ಸ್ಪೀರಿಯೆನ್ಸ್ ತಗೊಳ್ಳೇ ಇಲ್ಲ ಅಂತ ಅನಿಸುತ್ತೆ. ಒಂದು ನೋಡೋಣ ಹೇಗಿದ್ದೆ ಅನ್ನೋದಕ್ಕೂ ನನ್ನ ಹತ್ರ ಒಂದು ಫೋಟೋನೂ ಇಲ್ಲ ನನ್ನ ಪ್ರೆಗ್ನೆಂಟಲ್ಲಿ. ಅದೆಲ್ಲ ಈಗಿನ ಕಾಲದಲ್ಲಿ ಎಲ್ಲದೂ ಮೆಮೊರೀಸ್ಗಳನ್ನ ಚೆನ್ನಾಗಿ ಕಾಪಾಡ್ಕೊತಾರೆ. ಇದೇ ಟೈಮ್ ಚೆಂದ ಎಲ್ಲದಕ್ಕೂ ಅಂತ ಅನಿಸುತ್ತೆ. ಫೈನಲಾಗಿ ಇವಾಗ ನನ್ನ ತಮ್ಮನ ಹೆಂಡತಿ ರೆಡಿಯಾಗಿ ಕೂತ್ಕೊತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಹಣೆಗೆ ಅರಿಶಿನ ಕುಂಕುಮ ಇಟ್ಟು ಕಡಲೆ ಬೆಲ್ಲ, ಇದು ಪ್ರೆಗ್ನೆಂಟ್ ಇರೋರಿಗೆ ಮಡ್ಲಕ್ಕಿ ಹಾಕಬಾರ್ದು, ಅದೆಲ್ರಿಗೂ ಕೂಡ ಗೊತ್ತಿರುತ್ತೆ. ಕಡಲೆ ಬೆಲ್ಲ ಮಡ್ಲಿಗೆ ಹಾಕಬೇಕು. ಇವಾಗ ಒಬ್ಬೊಬ್ಬರೇ ಕುಂಕುಮ ಇಟ್ಟು ಕಡಲೆ ಬೆಲ್ಲ ಹಾಕೋದಕ್ಕೆ ರೆಡಿ ಆದ. ನೋಡಿ, ಎಷ್ಟು ಜನ ಬಂದಿದ್ರು ಅಂತ ನಿಮಗೆ ಗೊತ್ತಾಗ್ತಾ ಇದೆ. ನಮ್ಮ ಸೌಮ್ಯರ ಅತ್ತೆ, ಚಿಕ್ಕಮ್ಮ, ಅಮ್ಮ, ದೊಡ್ಡಮ್ಮ ಈ ರೀತಿ ತುಂಬ ಜನನೇ ಬಂದಿದ್ದರು. ನಾವು ಇಷ್ಟು ಜನ ಬರ್ತಾರೆ ಅಂತ ನನಗೆ ಐಡಿಯಾ ಇರಲಿಲ್ಲ, ಅದರಿಂದ ಸಿಂಪಲ್ ಅಂತ ಅಂದೆ. ಗ್ರ್ಯಾಂಡ್ ಆಗೇ ಹೋಯಿತು. ಈಗ ಎಲ್ಲರೂ ಕೂಡ ಅವ್ರ ಅತ್ತೆ, ಇವರು ಅಂದರೆ ಸೋದರತ್ತೆ, ಅವ್ರ ಅಪ್ಪಾಜಿಯವರ ತಂಗಿ ಸೋದರತ್ತೆ, ಅವರು ಇವಾಗ ಸ್ವಾಮಿಗೆ ಮಡ್ಲಿಗೆ ಕಡಲೆಬೆಲ್ಲ ಹಾಕ್ತಾಯಿದ್ದಾರೆ. ಈ ರೀತಿ ಎಲ್ಲ ಕಡೆಯೂ ಇರುತ್ತೆ ಅಂತ ಅಂದ್ಕೊತೀನಿ. ಮೇ ಬಿ ನಮ್ಮ ಕಡೆ ಅಷ್ಟೇ ಅಲ್ಲ, ಇದೊಂದು ಟೈಮು ಮೆಮೊರಬಲ್ಲು, ಅಂದರೆ ಅವ್ರಿಗೆ ಖುಷಿ ಪಡಿಸ್ತಕ್ಕಂಥ ಸಮಯ ಇದು. 9 ತಿಂಗಳಲ್ಲಿ ಇನ್ನೊಂದು 15 ದಿನ, ಮೇ ಬಿ 15 ದಿನ ಅನಿಸುತ್ತೆ ಅಷ್ಟೇ, ನಮ್ಮ ಮನೆಗೆ ಹೊಸ ಮೆಂಬರ್ ಬರ್ತಾರೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವೆಲ್ಲರೂ ಕೂಡ ಬ್ಲೆಸ್ ಮಾಡಿರಿ, ಅಂದರೆ ಹಾರೈಸಿ ಚೆನ್ನಾಗಿ ಆರೋಗ್ಯವಂತ ಮಗು ನಮ್ಮ ಕುಟುಂಬಕ್ಕೆ ಬರಲಿ ಅಂತ. ನಾವಂತೂ ತುಂಬ ಎಕ್ಸೈಟ್ ಆಗಿದ್ದೀವಿ ಯಾವ ಮಗು ಬರುತ್ತೆ ಅಂತ. ನಮ್ಮ ಮೋಕ್ಷ ಕೂಡ ತುಂಬ ಚೆನ್ನಾಗಿದ್ದಾಳೆ, ಆಕ್ಟಿವ್ ಆಗಿದ್ದಾಳೆ. ಹಾಗಾಗಿ ಇನ್ನೊಂದು ತುಂಬ ಚೆನ್ನಾಗಿರೋ ಮಗುನೇ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಬನ್ನಿ, ಇವಾಗ ಶುರುವಾಗಿದೆ ಸೀಮಂತ ಕಾರ್ಯಕ್ರಮ. ಎಲ್ಲರೂ ಕೂಡ ಒಬ್ಬೊಬ್ಬರೇ ಮಡ್ಲಿಗೆ ಕಡಲೆಬೆಲ್ಲ ಹಾಕಿ ಬಂದ್ವಿ. ನಾನು ಹಾಡು ಹೇಳೋಣ ಅಂತ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ನನ್ನ ಆ ವಾರ್ಡ್ನ ನೀವು ಕೇಳಿಸ್ಕೊಂಡು ತಪ್ಪು ಮಾತ್ರ ತಿಳ್ಕೊಬೇಡಿ. ಎಲ್ಲ ಇಟ್ರ ಜಲ ಹೋಗುತ್ತೆ. ನೆಕ್ಸ್ಟ್ ನೀನ್ ಜಲ ಇಲ್ಲಿ ಕಾಪಾಡ್ತಕೊಂಡು ಅದ್ರೊಳಗೆ ತಗೋ. ಒಂದ್ ಇನ್ನೊಬ್ರು ನೀವೆಲ್ಲ ಆತ ಆಂಟಿ ನಾಕ ನೀವೆಲ್ಲ ಇನ್ನೊಂದೊಬ್ರು ಬೇಕು ನಾ ಮಾಡ್ಬೇಕೆ. ಇನ್ಯಾರು ಹಾಕ್ಬೇಕು? ಹೌದಾ, ಹೇಳಂಗ ಹಾಕ್ಬಿಟ್ಟು ಇದೆ ಇಷ್ಟ ಓಡ್ಸು. ಅಲ್ಲೇ ಅವ್ ತಟ್ಟೆ ತಗ. ಆರತಿ ಮಾಡಿರ ಎಲ್ಲಾರು? ಆರತಿ ಆರತಿ ಹಚ್ಕೊಂಡ್ ಮಾಡಿ. ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿನಲಿ, ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿನಲಿ, ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ, ಈ ಸಿಂಹಾದ್ರಿ ವಂಶದಲ್ಲಿ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ, ಈ ಬಂಗಾರಿ ಮಡಿಲಿನಲಿ. ರತ್ತೋ ರಾಯನ ಮಗಳೇ, ಬಿತ್ತೋ ಭೀಮನ ಮಗಳೇ, 16 ಆಳುವ ದೊರೆಗೆ ತಾಯಿ ನೀನಮ್ಮ, ಮಹತಾಯಿ ನೀನಮ್ಮ. ನಮ್ಮ ಪಾರತ್ತೆಯ ಗುಣದಂತೆ ನಮ್ಮಪ್ಪನ ರೂಪದಂತೆ ಎಲ್ಲರೂ ಮೆಚ್ಚುವ ಹಾಗೆ ಎತ್ತು ಕೊಡೆ ನೀ ಮಾರಾಯ್ತಿ. ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ.
ಈ ಬಂಗಾರಿ ಮಡಿಲಿನಲ್ಲಿ ಹಿರಿಯರನ್ನು ಗೌರವಿಸೋ ನಮ್ಮೆಲ್ಲರ ನಡತೆಯಂತೆ ಹತ್ತೂರ ಮುತ್ತನಂದ ಎತ್ತು ಕೊಡೆ ನೀ ಗೌಡಾತಿ ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ. ಅಷ್ಟೇ, ಸರಿ ಅಕ್ಕ. ಈಗ ನಮ್ಮ ನಾದಿನಿನೂ ಕೂಡ ಕಡಲೆಬೆಲ್ಲ, ಎಲ್ಲರೂ ಕೂಡ ಕಡಲೆಬೆಲ್ಲ ಅಂದರೆ ಈ ಥರ ಫಂಕ್ಷನ್ಗಳಿಗೆ ಹೋದಾಗ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಕಡಲೆಬೆಲ್ಲ ತೊಗೊಂಬರ್ತಿರ್ತಾರೆ. ಸೀರೆಗಳನ್ನ ಕಂಪಲ್ಸರಿ ಇಡಬೇಕು ಅಂತ ಏನಿಲ್ಲ, ಕಡಲೆಬೆಲ್ಲ ಅಡಿಕೆ ಬೆಳೆದಲ್ಲೇ ಮಡ್ಲಿಗೆ ಹಾಕಿದ್ರೆ ಸಾಕು. ನಾವೆಲ್ಲರೂ ಕೂಡ ಸೀರೆ ತೊಗೊಂಡೋಗಿದ್ವಿ, ಅಂದರೆ ನನ್ನ ತಮ್ಮನ ಹೆಂಡತಿಗೆ ಸೀರೆನೇ ಮಡ್ಲಿಗೆ ಹಾಕೋಣ ಅಂತ ಹೇಳಿ. ಇವಾಗ ಫೈನಲ್ಲಾಗಿ ನಾನು ಕೂಡ ಈಗ ಹಾಡು ಹೇಳಿದ್ನಲ್ಲ, ನಿಜವಾಗ್ಲೂ ಹಾಡು ಚೆನ್ನಾಗಿತ್ತಾ, ಟ್ರೈ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಹಾಡು ಹೇಳಬೇಕು ಅಂತ ಇಷ್ಟ ಆದರೆ ಧ್ವನಿ ಚೆನ್ನಾಗಿಲ್ಲ. ನೀವು ಮಾತ್ರ ತಪ್ಪು ತಿಳ್ಕೊಬೇಡಿ, ವಾಯ್ಸ್ ಮಾತ್ರ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿರೋ ಹಾಡನ್ನು ನಾನು ಯಾವ ರೀತಿ ಹಾಡ್ಬಿಟ್ಟೆ ಅಂತ ಅನ್ನಿಸ್ತಿತ್ತು. ಆ ಟಿ ವಿಲಿ ಆ ಒರಿಜಿನಲ್ ಹಾಡು ಸೌಂಡ್ ಕೇಳಿಸ್ಕೊಂಡೆ. ನಿಜವಾಗ್ಲೂ ನಾನು ಹಾಳು ಮಾಡಿಬಿಟ್ನ ಆ ಹಾಡ ಅಂತ ಅನ್ನಿಸ್ತು. ದಯವಿಟ್ಟು ನನ್ನ ಹಾಡು ಕೆಟ್ಟದಾಗಿ ಕೇಳಿದರೆ ಕಮೆಂಟ್ ಮಾತ್ರ ಮಾಡಬೇಡಿ. ಕೆಟ್ಟದಾಗಿ ಮುಂದೆ ಒಳ್ಳೆ ರೀತಿ ಹಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಈಗ ನನ್ನ ತಮ್ಮನ ಕೈಲಿ ನನ್ನ ತವ್ರ ಮನೆ ಕಡಲೆಬೆಲ್ಲನ ಮಡ್ಲಿಗೆ ಹಾಕಿಸ್ತಾ ಇದ್ದೀವಿ. ಇನ್ನೇನು ಅಮ್ಮಂಗೆ ಹುಷಾರಿರಲಿಲ್ವಲ್ಲ, ಅವನೇ ಹಾಕ್ಲಿ ಇನ್ನೇನು ತವ್ರ ಮನೆ ಕಡಲೆ ಬೆಲ್ಲವ ಅಂತ ಹೇಳಿ ಬಳೆ ಹಾಕಿ ಹಣೆಗಿಟ್ಟು ಈ ರೀತಿಯಾಗಿ ಅವನು ಶಾಸ್ತ್ರನ ಮಾಡ್ತಾಯಿದ್ದ. ಹೆಣ್ಮಕ್ಳಿಗೆ ಈ ಥರ ತುಂಬ ಖುಷಿಯಾಗುತ್ತೆ, ಗಂಡನ ಕೈಲಿ ಹಣೆಗಿಡಿಸ್ಕೊಂಡು ಮಡ್ಲಿಗೆ ಕಡಲೆಬೆಲ್ಲ ಹಾಕಿಸ್ಕೊಳೋದು ಅಂತ ಅಂದರೆ. ನನ್ನ ಸೌಮ್ಯ ಅಂತೂ ತುಂಬ ಖುಷಿಪಟ್ಲು. ಅಂತೂ ಇಂತೂ ಸಿಂಪಲ್ಲಾಗಿ ಅಂತ ಅಂದ್ಕೊಂಡಿದ್ದು ಸೀಮಂತ ಕಾರ್ಯಕ್ರಮ ಗ್ರ್ಯಾಂಡಾಗಿ ಆಯಿತು. ನೀವು ನೋಡ್ತಾ ಇದ್ದೀರಾ. ನಿಮಗೆಲ್ಲ ಏನೇನು ಅನ್ನಿಸ್ತೋ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಮುಂದೆ ನಾನು ಇನ್ನೂ ಹೆಚ್ಚು ಒಳ್ಳೆ ವ್ಲಾಗ್ಗಳನ್ನ ನಮ್ಮ ಫ್ಯಾಮಿಲಿ ಕಡೆಯಿಂದ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ತುಂಬ ಜನ ಕಮೆಂಟ್ ಮಾಡಿ ನಮ್ಮ ಫ್ಯಾಮಿಲಿನ ಹೊಗಳುತ್ತಾ ಇದ್ದೀರಾ, ಮೇಡಮ್ ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ಅಂತ. ಅದನ್ನು ನೋಡಿದ್ರೇ ನನಗೆ ತುಂಬ ಖುಷಿಯಾಗುತ್ತೆ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ, ಇವಾಗ ಎಲ್ಲರೂ ಕೂಡ ಕಡಲೆಬೆಲ್ಲ ಹಾಕಿದ್ದಾಯಿತು. 3 ಜನ ಮುತ್ತೈದೆಯರು. ಈಗ ಅವಳಿಗೆ ಆರತಿ ಮಾಡಿ ಎಬ್ಬರಿಸ್ಬೇಕು. ಆ ಟೈಮ್ ಬಂತು. ಅದಕ್ಕೋಸ್ಕರ ರೇಖಾ ಮತ್ತು ರೂಪ ಮತ್ತು ನಮ್ಮ ಅತ್ತೆ ಸೊಸೆ 3 ಜನ ಆರತಿ ಮಾಡೋದಕ್ಕೆ ಅಂತ ಬಂದರು. ಆರತಿ ಹಾಡನ್ನು ಹಾಡಿ ಅಂತ ಹೇಳಿ ನಾನು ಅಂದೆ. ಅವರು ಹಾಡು ಬರೋದಿಲ್ಲ ಅಂತಂದರು. ಅದಕ್ಕೆ ನೋಡೋಣ ನಾನೇ ಹಾಡೋಣ ಅಂತ ಟ್ರೈ ಮಾಡ್ತಿದ್ದೆ. ಅಷ್ಟರಲ್ಲಿ ನಮ್ಮ ಅಮ್ಮ ಒಂದು ಹಾಡು ಹೇಳ್ತು, ಸೊಸೆಗಾಗಿ ಆರತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ಅಂತ. ನಮ್ಮ ಅಮ್ಮನ ಧ್ವನಿ ನನಗೆ ಅಷ್ಟು ಅದು ಹಾಡು ಬರ್ತಿರ್ಲಿಲ್ಲ. ಆದರೂ ಕೂಡ ಅಮ್ಮ ಹಾಡ್ತಿದ್ರಲ್ಲ, ಅಲ್ಲಲ್ಲೇ ನನ್ನ ವಾಯ್ಸ್ನ ಕೂಡ ಸೇರಿಸ್ದೆ. ಹೇಗಿತ್ತು ಅದೊಂದು ನೋಡ್ಬಿಡಿ. ಇದೇ ಜ್ಯೋತಿ ನೋಡಿದೆ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ನೋಡಮ್ಮ, ಯುತಿದೆ ಜ್ಯೋತಿ ನೋಡಮ್ಮ.
ಆಲ್ರೆಡಿ ನಾವು ಇಷ್ಟೆಲ್ಲ ಶಾಸ್ತ್ರಗಳನ್ನ ಮಾಡೋದ್ರೊಳಗಡೆ ಟೈಮ್ ಆಗೇ ಹೋಯಿತು. ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಹೊಟ್ಟೆ ಹಸಿತ್ತು ಮತ್ತು ಊರ ಕಡೆ ಹೋಗೋದಕ್ಕೆ ಟೈಮ್ ಕೂಡ ಆಗ್ತಾಯಿತ್ತು. ಬಿಸಿ ಬಿಸಿ ಬೋಂಡ ಕೂಡ ಅರ್ಧಕ್ಕೆ ನಿಲ್ಲಿಸಿ ಬಂದಿದ್ದರು ನಮ್ಮ ಆಂಟಿ ಮಕ್ಕಳು ಅಲ್ಲಿ ಒಳಗಡೆ ಅದೇ ನೋಡೋಣ ಅಂತ ಹೇಳಿ. ಈಗ ಅವರು ಒಂದು ಕಡೆ ಬೋಂಡ ಹಾಕ್ತಾಯಿದ್ರೆ ಇನ್ನೂ ನಾವೆಲ್ಲ ಸೇರಿಕೊಂಡು ಎಲ್ರಿಗೂ ಕೂಡ ಊಟ ಬಡಿಸೋದಕ್ಕೆ ಶುರು ಮಾಡಿದ್ವಿ. ಒಳಗಡೆನೇ ಅಡುಗೆ ಎಲ್ಲ ಈಚೆನೇ ಇದ್ದಿದ್ದರಿಂದ ಒಳಗಡೆ ತೊಗೊಂಡೋದ್ರೆ ಸುಮ್ಮನೆ ರಿಸ್ಕ್ ಆಗುತ್ತೆ, ಇಲ್ಲೇ ಬಡಿಸ್ಬಿಡಿ ಅಂತ ಅಂದರು ಎಲ್ಲರೂ ಕೂಡ. ಅದಕ್ಕೆ ಎಲ್ಲರೂ ಕೂಡ ಕೂರಿಸಿ ಈ ರೀತಿಯಾಗಿ ಊಟ ಬಡಿಸ್ತಾ ಇದ್ದೀವಿ. ಇದು ನೋಡೋದಕ್ಕೆ ಒಂದು ಚಂದ, ಯಾಕಂತಂದರೆ ಅಕ್ಕ ತಂಗಿದಿರು ಜಾಸ್ತಿ ಇರಬೇಕು, ನಮ್ಮ ಮಕ್ಕಳಿಗೆ ಇದೆಲ್ಲ ಇರೋದಿಲ್ಲ ಅನ್ನೋದು ನನಗೊಂದು ಫೀಲು. ನಾವು 4 ಜನ ಮತ್ತು ನನ್ನ ತಮ್ಮ ಒಬ್ಬ 5 ಜನ ಆಗಿರೋದ್ರಿಂದ ಏನೇ ಫಂಕ್ಷನ್ಗಳಾದರೂ ಕೂಡ ಎಷ್ಟು ಜನ ಮನೆ ತುಂಬ ಜನ ಕಾಣಿಸ್ತೀವಿ. ಇನ್ನು ಹೋಗ್ತಾ ಹೋಗ್ತಾ ನಮ್ಮ ಮಕ್ಳುಗಳೆಲ್ಲ ಒಬ್ಬೊಬ್ಬರೇ ಆಗಿರೋದ್ರಿಂದ ಅವ್ರಿಗೆ ದೊಡ್ಡ ರಿಲೇಷನ್ ಇರೋದೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಇದು ಕಾಲಕ್ಕೆ ತಕ್ಕಂತೆ ನಾವು ಹೋಗ್ತಾ ಇರಬೇಕು. ಅದರಿಂದ ನೋಡಿ ರೇಖಾ, ನಾನು, ಅಕ್ಕ ಎಲ್ಲರೂ ಸೇರ್ಕೊಂಡು ಎಲ್ರಿಗೂ ಊಟ ಬಡಿಸಿದ್ವಿ. ನಾವು ಕೂಡ ಇವತ್ತಿನೇ ಹೋಗಬೇಕು, ಯಾಕಂತಂದರೆ ಇವತ್ತು ವಾರ ಇದೆ. ಪೂಜೆ ಕೂಡ ಮಾಡಿ ಬಂದಿರಲಿಲ್ಲ, ಹಿಂದಿನ ದಿನ ಬಂದಿರೋದ್ರಿಂದ ಸಾಯಂಕಾಲ ಹೋಗಿ ಎಷ್ಟೊತ್ತರಾಗಲಿ ವಾರ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟೆ ಹೋಗೋಣ ಅಂತೇಳಿ ವೆಯ್ಟ್ ಮಾಡಿದ್ವಿ. ಅವ್ರಿಗೆಲ್ಲ ಊಟ ಬಡಿಸಿದ ಮೇಲೆ ನಾವು ಕೂಡ ಊಟ ಮಾಡಿ ಇನ್ನು ಅವಳಿಗೆ ದೇವಸ್ಥಾನದ ಹತ್ರ ಹೋಗಬೇಕು. ಕಡಲೆ ಬೆಲ್ಲ ತೊಗೊಂಡು ಕೈ ಮುಗಿದು ಅಲ್ಲಿಂದ ಹೊರಡೋದು. ಬೇಗ ಬೇಗ ಮಾಡಿ, ಇನ್ನು ಮಳೆ ಬರುತ್ತೆ, ಹೋಗೋದಕ್ಕೆ ಟೈಮ್ ಆಗುತ್ತೆ. ನನ್ನ ತಮ್ಮ ಬೇರೆ ಕರ್ಕೊಂಡೋಗಿ ಬಿಟ್ಟು ಮತ್ತೆ ಅವನು ವಾಪಸ್ ಬರಬೇಕು, ಯಾಕಂತಂದರೆ ಅಮ್ಮ ಒಬ್ಬರೇ ಇರ್ತಾರಲ್ಲ, ಅದರಿಂದ ಅವನು ಸಂಜೆ ಒಳಗೆ ವಾಪಸ್ ಬರಬೇಕು ಅಂತ ಹೇಳಿ ಟೈಮ್ ಆಯಿತು ಅಂತ ಇದ್ದ. ಈ ರೀತಿ ಎಷ್ಟೇ ಅರ್ಜೆಂಟಾಗಿ ನಾವೆಲ್ಲ ಕೆಲಸ ಬೇಗ ಬೇಗ ಮಾಡಿದ್ರು ಹೆಣ್ಮಕ್ಳುಗಳ ಕೆಲಸನೇ ಹೀಗೆ. ನೀವು ನೋಡ್ತಾ ಇದ್ದೀರಾ, ತುಂಬ ಜನ ನಮ್ಮನೆ ಹೋಮ್ ಟೂರನ್ನು ಮತ್ತೆ ಹೋಮ್ ಟೂರ್ ಮಾಡಿ ಇದನ್ನು ಅಂತ. ಖಂಡಿತವಾಗ್ಲೂ ಈ ಮನೆ ಹೋಮ್ ಟೂರನ್ನು ಕೂಡ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ನನ್ನ ವಿಡಿಯೋಗಳನ್ನ ನೀವು ನೋಡ್ತಾ ಇರೋದೇ ಕಂಟಿನ್ಯೂಯಸ್ ಆಗಿ ನಿಮಗೆ ಗೊತ್ತಾಗುತ್ತೆ. ಮಧ್ಯ ನೋಡ್ತಾ ಇರೋರಿಗೆ ಪಾಪ ಅವರಿಗೆ ಗೊತ್ತಾಗಿರೋದಿಲ್ಲ. ಅದಕ್ಕೋಸ್ಕರ ಈ ಮನೆ ಹೋಮ್ ಟೂರ್ನ ಕೇಳಿದ್ದೀರಾ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಕೂಡ ಮಾಡಿದ್ದೀರಾ, ನಿಮ್ಮ ತವ್ರ ಮನೆ ಹೋಮ್ ಟೂರ್ ಮಾಡಿ ಅಂತ. ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಪ್ಲೀಸ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಅದೇನಾದರೂ ಸಿಕ್ಕಿದ್ರೆ ಐ ಕಾರ್ಡಲ್ಲಿ ಸ್ಕ್ರೀನ್ ಮೇಲೆ ಹೋಮ್ ಟೂರ್ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡಿ ಅಂತ ಹೇಳ್ತಾ, ಎಲ್ರದ್ದು ಇನ್ನೇನು ಊಟ ಆಗ್ತಾ ಬಂತು. ಎಲ್ರದ್ದು ಊಟ ಆದಮೇಲೆ ನಾವಿನ್ನು ಉಳಿದಿರ್ತಕ್ಕಂಥವ್ರು ನಮ್ಮ ಅಕ್ಕ ತಂಗಿದಿರೆಲ್ಲ ನಮ್ಮ ಮನೆಯವರೆಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಎಲ್ಲರೂ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾಂಬಾರು ತುಂಬ ಚೆನ್ನಾಗಾಗಿದೆ ಅಂತೇಳಿ ಮಾತಾಡ್ತಾಯಿದ್ರು. ಫೈನಲ್ ಆಗಿ ನಮ್ಮ ಊಟನೂ ಮುಗಿದ ಮೇಲೆ ಇನ್ನು ಉಳಿದಿರ್ತಕ್ಕಂಥದ್ದು ಅವಳನ್ನು ಊರ ಕಡೆ ಕಳಿಸೋದು. ಈಗ 9 ತಿಂಗಳು ಅಂದರೆ 8.5 ತಿಂಗಳಾಗಿದೆ. ಇನ್ನು ಅವ್ರು ಡೇಟ್ ಕೊಟ್ಟಿರೋದು ಜೂನ್ ಮೊದಲನೇ ವಾರದಲ್ಲಿ ಕೊಟ್ಟಿದ್ದಾರೆ. ಇನ್ನೇನು 15 ದಿನ, ಮೇ ಬಿ 15-20 ದಿನದೊಳಗೆ ಡೆಲಿವರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೇ. ಮೊದಲು ಕಾಲದಲ್ಲಿ ಪ್ರೆಗ್ನೆಂಟ್ ಅಂತ ಅಂದ್ರೇ ಒಂಥರ ಟೆನ್ಷನ್ನು, ಭಯ ಎಲ್ಲ ಇರೋದು. ಇವಾಗಂತೂ ಎಲ್ಲ ಮೆಡಿಸನ್ನು, ಎಲ್ಲ ಫೆಸಿಲಿಟೀಸ್ ಇರೋದ್ರಿಂದ ಪ್ರೆಗ್ನೆಂಟನ್ನು ತುಂಬ ಆರಾಮಾಗಿ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನೋಡಿ, ನನ್ನ ತಮ್ಮನ ಹೆಂಡತಿ ಇವಾಗ ಹೊರಡೋದಕ್ಕೆ ರೆಡಿಯಾಗಿದ್ದಾರೆ. ಈಗ ಒಂದು ಸಲ ಈಚೆ ಬಂದಮೇಲೆ ಕಡಲೆಬೆಲ್ಲ, ಈಗ ನಾನು ಕಡಲೆಬೆಲ್ಲ ಮತ್ತು ಮಡ್ಲಕ್ಕಿ ಬ್ಯಾಗ್ಗಳನ್ನೆಲ್ಲ ತೊಗೊಂಡು ಈಚೆ ಬಂದನಲ್ಲ, ಹೀಗೆ ರೆಡಿಯಾಗಿ ಬಂದಮೇಲೆ ಇನ್ನು ಒಳಗಡೆ ಹೋಗೋಂಗಿಲ್ಲ ಅಂತ ಹೇಳಿದರು. ನನ್ನ ತಮ್ಮ ಕಾರ್ ತೆಗಿತಾ ಇದ್ದಾನೆ. ಇವಾಗ ಎಲ್ಲರೂ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಕಡಲೆಬೆಲ್ಲದ ಪಂಚೆಲಿ ಇರ್ತಕ್ಕಂಥ, ಅಂದರೆ ಕಡಲೆಬೆಲ್ಲ ಮಡ್ಲಿಗೆ ಹಾಕಿದ್ವಲ್ಲ ಆ ಗಂಟನ್ನು ಅಲ್ಲಿ ತೊಗೊಂಡೋಗಿ ಕಟ್ಟಬೇಕು. ಇದು ಶಾಸ್ತ್ರ. ಮದುವೆ ಆದ ಹೊಸರಲ್ಲಿ ಅಕ್ಕಿ ಮಡ್ಲಕ್ಕಿನಾಗಲೂ ಅಷ್ಟೇ ದೇವಸ್ಥಾನದ ಹತ್ರನೇ ತೊಗೊಂಡೋಗೋದು. ನನ್ನ ತಮ್ಮನ ಹೆಂಡತಿ ಬಂದಿರತಕ್ಕಂಥ ಸೀರೆಗಳನ್ನೆಲ್ಲ ಅಲ್ಲಿಗೇನು ತೊಗೊಂಡೋಗೋದು, ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಇದ್ಲು. ಒಂದು ಸಲ ತೊಗೊಂಡೋಗು, ಇಷ್ಟ ಬಂದು ತೊಗೊಂಬ, ಆಮೇಲೆ ಬೇಕಿದ್ದರೆ ಬೇಡ ಅಂದರೆ ಅಂತ ಹೇಳಿ ಎಲ್ಲದನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ವಿ. ಬನ್ನಿ, ಇವಾಗ ನೋಡಿ ನಾನು ತೊಗೊಂಬರ್ತಾ ಇದ್ದೀನಿ. ಇದು ಮದುವೆಗಳಲ್ಲಿ ಈ ರೀತಿ ಮಾಡ್ತಾರೆ, ಪ್ರೆಗ್ನೆಂಟ್ಗಳಲ್ಲೂ ಇದೇ ರೀತಿ ಮಾಡ್ತಾರೆ. ಯಾವ್ಯಾವ ಕಡೆ ಎಲ್ಲ ಈ ಶಾಸ್ತ್ರ ಇದೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ರೀತಿ ಕಡಲೆಬೆಲ್ಲ ಹಾಕಿ ಇದನ್ನು ತೊಗೊಂಡೋಗಿ ದೇವಸ್ಥಾನದ ಹತ್ರ ಕಟ್ಟೋದು, ಈ ರೀತಿ ಇದೊಂಥರ ಹೊಸ ಫೀಲು. ತವ್ರ ಮನೆಗೆ ಹೋಗೋದು ಒಂಥರ ಫೀಲು. ಆದರೆ ಪ್ರೆಗ್ನೆಂಟಲ್ಲಿ ಅಯ್ಯೋ ಇನ್ನು 9 ತಿಂಗಳು ಬರೋಂಗಿಲ್ಲ ಈ ಕಡೆ, ಆ ಥರ ಇತ್ತು ಮೊದಲು. ಆದರೆ ಈಗ 5 ತಿಂಗಳಿಗೆ ಬರೋರು ಬರ್ತಾರೆ, ಇನ್ನು ಇಲ್ಲ ಇಲ್ಲೇ ಬಾಣಿತನ ಮಾಡಿಸ್ಕೊತೀವಿ ಇನ್ನರು ಮಾಡಿಸ್ಕೊತಾರೆ. ಆ ಥರ ಕಟ್ನಿಟ್ಟೇನಿಲ್ಲ. ಇಲ್ಲಿ ಅಮ್ಮನಿಗೆ ಹುಷಾರಿಲ್ವಲ್ಲ, ಅದರಿಂದ ಈ ಸಲ ನನ್ನ ತಮ್ಮನ ಹೆಂಡ್ತಿ ಅಲ್ಲೇ ಬಾಣಿತನಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲ ಅಂದಿದ್ರೆ ಇಲ್ಲೇ ಮಾಡೋಕ್ಕೆ ಅಂತ ನಾವು ಅಂದ್ಕೊಂಡಿದ್ವಿ. ಯಾಕಂತಂದರೆ ಅವ್ರ ತವ್ರ ಮನೇಲಿ ಮನೆ ಕಟ್ತಾ ಇದ್ದಾರೆ, ಅದರಿಂದ ಇಲ್ಲೇ ಮಾಡೋದು ಅಂತ ಅಮ್ಮ ಅಂದ್ಕೊಂಡಿದ್ರು. ಪಾಪ ಅಮ್ಮಂಗೆ ಹಿಂಗಾಯ್ತಲ್ಲ, ಅದರಿಂದ ಕಳಿಸ್ತಾ ಇದ್ದಾರೆ. ನೋಡೋಣ ಎಷ್ಟು ತಿಂಗಳಾಗುತ್ತೋ ಅಷ್ಟೇ. ಆರೋಗ್ಯವಾಗಿದ್ದರೆ ಬೇಗನೆ 5 ತಿಂಗಳಿಗೆ ವಾಪಸ್ ಬರ್ಬೋದು, ಬರ್ತಾರೆ. ನೋಡೋಣ, ಅದನ್ನೆಲ್ಲ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಇವಾಗ
ಬಾಣಂತನಕ್ಕೆ ಊರಿಗೆ ಕಳಿಸ್ತಾ ಇದ್ದೀವಿ. ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇರೋದು. ನಾನು ನಿಮಗೆಲ್ಲ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ತೋರಿಸಿದ್ದೀನಿ ಕೂಡ. ಇದು ಬಸವಣ್ಣ ಮತ್ತು ಈಶ್ವರನ ದೇವಸ್ಥಾನ. ಇವತ್ತು ದೇವಸ್ಥಾನದ ಕೀನ ಹಾಗೆ ಬಿಟ್ಟು ಹೋಗಿದ್ರು. ಕೇಳಿದ್ವಿ ನಾವು ಪೂಜೆ ಮಾಡಿಸ್ಬೇಕು, ಹಣ್ಣು ಕಾಯಿ ಮಾಡಿಸ್ಬೇಕು ಮತ್ತು ಅಂತ ಹೇಳಿ ಅದಕ್ಕೋಸ್ಕರ ಕೀ ಬಿಟ್ಟು ಹೋಗಿದ್ರು. ಅತ್ತೆ ನಾವು ಎಲ್ಲ ಹೋದ್ವಲ್ಲ, ಅದರಿಂದ ದೇವಸ್ಥಾನದ ಒಳಗಡೆ ಹೋಗಿ ಇದ್ರ ಪೂಜೆನ ಊರಲ್ಲೇ ಪ್ರತಿಯೊಬ್ಬರು ಒಂದೊಂದು ತಿಂಗಳು ಒಂದೊಂದು ಮನೇಲಿ ಮಾಡೋದು. ಇದಕ್ಕೆ ಅಂತ ಸಪ್ರೇಟ್ ಐನಾರೇನಿಲ್ಲ ಈ ದೇವಸ್ಥಾನಕ್ಕೆ. ಅವರವರೇ ಮಾಡ್ಕೊಳೋದು. ಅಂದರೆ ದೇವಸ್ಥಾನದೊಳಗೆ ಒಂದು ತಿಂಗಳು ಒಬ್ರದ್ದಿರುತ್ತೆ, ಒಂದೊಂದು ಮನೆಗೆ ನಮ್ಮ ಮನೆಗೂ ಕೂಡ ಪೂಜೆ ಬರುತ್ತೆ. ಹಾಗಾಗಿ ಯಾವ ತಿಂಗಳಲ್ಲಿ ಒಬ್ಬೊಬ್ಬರು ಮಾಡೋದು ಅಷ್ಟೇ. ಇವಾಗ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ಹೊರಟು ಇವಳನ್ನ ಕಳಿಸ್ಬಿಟ್ಟು ನಾವು ಕೂಡ ಊರ ಕಡೆ ಹೋಗಬೇಕು. ಆಲ್ರೆಡಿ ಟೈಮ್ ಬಂದು 6 ಗಂಟೆ ಆಯಿತು. ಇನ್ನೂ ಸ್ವಲ್ಪ ಮನೆ ಹತ್ರ ಕೆಲಸ ಇದೆ. ಏನಂತಂದರೆ ಪಾತ್ರೆಗಳನ್ನ ತೊಳಿಬೇಕು. ಅಮ್ಮನ ಕೈಲಿ ಏನೂ ಮಾಡೋದಕ್ಕಾಗೋದಿಲ್ಲ. ಕಸ್ಗಳು ಹೊಡೆದು ಫುಲ್ ಕೆಲಸ ಮುಗಿಸಿ ಹೋಗಬೇಕು. ಅಮ್ಮನೂ ಕೂಡ ಮಾರನೇ ಬೆಳಗ್ಗೆ ನಮ್ಮ ಅಕ್ಕವ್ರೂರಿಗೆ ಹೋಗ್ತಾ ಇದ್ದಾರೆ. ಯಾಕಂತಂದರೆ ಅವ್ರು ಏನೂ ಕೆಲಸ ಮಾಡೋಂಗಿಲ್ಲ ಇನ್ನೂ ಒಂದು 2-3 ತಿಂಗಳು. ನಮ್ಮೂರಿಗೂ ಕೂಡ ಬರ್ತಿದ್ದಾರೆ ರೆಸ್ಟ್ ಮಾಡೋದಕ್ಕೆ. ಅದು ಮುಂದಿನ ತಿಂಗಳು. ಅಕ್ಕರೂರಲ್ಲಿ ಒಂದು ತಿಂಗಳಿದ್ದು ಬರ್ತೀನಿ ಅಂತ ಅಕ್ಕರೂರಿಗೆ ಹೋಗ್ತಾ ಇದ್ದಾರೆ. ಅದರಿಂದ ಪಾತ್ರೆಗಳನ್ನೆಲ್ಲ ಬೆಳಗಿ ಎತ್ತಿಟ್ಟೇ ಹೋಗಬೇಕು ನಾವು. ತಮ್ಮನ ಹೆಂಡತಿ ಇದ್ದಿದ್ರೆ ಅದನ್ನೆಲ್ಲ ನೋಡ್ಕೊಳ್ಳೋಳು. ಈಗ ಇಲ್ವಲ್ಲ, ನಾವೇ ಮುಗಿಸಿ ಹೋಗಬೇಕು. ಇನ್ನು ಅವನಿಗೆ ಎಲ್ಲ ಗೊತ್ತಾಗೋದಿಲ್ಲ, ಬೆಳಗೋದು ಎಲ್ಲ ಕಷ್ಟ. ಆದಷ್ಟು ಎಲ್ಲ ಕೆಲಸ ಮುಗಿಸಿ ನಾನು ರೇಖಾ ನಮ್ಮ ಅಕ್ಕ ಅವರೆಲ್ಲ ಹೊರಡ್ತೀವಿ. ಸದ್ಯಕ್ಕೆ ಇವಾಗ ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ಇದು ನನ್ನ ತಮ್ಮನ ಹೆಂಡತಿ ಸೀಮಂತ ಕಾರ್ಯಕ್ರಮ. ಒಟ್ಟಿನಲ್ಲಿ ನಮ್ಮ ಮನೆಗೆ ಹೊಸ ಮೆಂಬರ್ ಆಗಮನ. ಈಗ ಎಲ್ಲ ಕೆಲಸನೂ ಮುಗಿಸಿ ನಾನು ರೇಖಾ ಸಂಜೆ 6 ಗಂಟೆ ಹಂಗೆ ಊರ ಕಡೆ ಹೊರಟ್ವಿ. ಹೋಗ್ತಾ ದಾರಿಲಿ ನಮ್ಮೂರ ಪಕ್ಕದ ಹಳ್ಳಿ ಕೆರೆಯಲ್ಲಿ ಕಮಲದ್ದು ಹೂವು ತುಂಬ ದಪ್ಪಾಗಿ ಸಖತ್ತಾಗಿತ್ತು. ಅದನ್ನು ಒಂದು ಕ್ಯಾಪ್ಚರ್ ತೊಗೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಂಜೆ ವ್ಯೂವು. ಅದನ್ನೆಲ್ಲ ನೋಡಿಕೊಂಡು ನಮ್ಮನೆಯವರು ರಿಶು ಮುಂದೆನೇ ಹೋಗ್ಬಿಟ್ರು. ನಂಗೆ ಲೇಟ್ ಆಗುತ್ತೆ, ಕರೆಂಟ್ ಬರುತ್ತೆ, ನೀವು ಲೇಟಾಗಿ ಬನ್ನಿ ಅಂತ. ನಾನು ರೇಖಾ ಸ್ವಲ್ಪ ಲೇಟಾಗಿ ಎಲ್ಲ ಕೆಲಸ ಮುಗಿಸಿ ಊರ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ಸಿಗುವ ನಾಳೆ ಮತ್ತೊಂದು ವ್ಲಾಗಲ್ಲಿ. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ.